ಫೀಚರ್ಸ್ ಇರಲ್ಲ. ನಾರ್ಮಲ್ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ? ಕ್ಲಾಸಿಕ್ ಸಿವಿಕ್ ಪೊಸಿಷನ್ ಅಷ್ಟೇನೆ. ಹಾ ಹಾ ನಾರ್ಮಲ್. ಹಾ ಇದಕ್ಕೆ ಹಿಂಗೆ ಬರುತ್ತೆ ಗೋನ್ಗೆ. ಹಿಂಗೇನೆ ಬರುತ್ತೆ. ಹಾ ಕ್ಲಾಸಿಕ್ ಕ್ಲಾಸ್ಕದ್ ಇದೆ. ಮೋಸ್ಟ್ಲಿ ಸಿಂಗಲ್ ಸೀಟ್ ಅಂತಾನೆ ಬಿಟ್ಟಿರೋದು. ಕ್ಲಾಸಿಕ್ ಗ್ರಾಬಲ್ ಇದೆ ಹಿಂದೆ, ಗ್ರಾಬಲ್ ಇಲ್ಲ ಹಿಂಗೆ ಬರುತ್ತೆ. ಸ್ಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೆ. ಹೌದು, ಕ್ಲಾಸಿಕ್ ಗೆ ನಾರ್ಮಲ್ ಆಗಿದೆ. ಡಿಫ್ರೆಂಟ್ ಕಾಣಿಸ್ತದೆ ಅದು. ಲಾಂಗ್ ಡ್ರೈವ್ ಸ್ಪೋರ್ಟ್ಸ್ ತರ ಗ್ರಾಬಲ್ ಕೊಟ್ಟಿದ್ದಾರೆ. ಹಾ ಮತ್ತೆ ವೀಲ್ಸ್ ಸ್ವಲ್ಪ ವಿಂಟೇಜ್ ಲುಕ್ ಇದೆ. ವೀಲ್ಸ್ ಓಲ್ಡ್ 90s ತರ. ಹೌದು, ಅದೇ ರೆಟ್ರೋ ಸ್ಟೈಲ್ ತರ ಮಾಡ್ತಿದ್ದಾರೆ. ಏನೇನು ಕೀ ಫೀಚರ್ಸ್ ಇದೆ ಅಲ್ಲಿ? ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂದ್ರೆ ಅದೇನೆ. ಸೀಟ್ ಪೊಸಿಷನ್ ಅಂದ್ರೆ ಬರೀ ಗ್ರಾಬಲ್ ಚೇಂಜ್ ಆಗಿದೆ. ಸೀಟ್ ಅಂದ್ರೆ ಮತ್ತೆ ಟ್ಯಾಂಕ್ ಸ್ಕೀಮ್ ಮತ್ತೆ ಹ್ಯಾಂಡಲ್ ಬಾರ್ ಮತ್ತೆ 90s ಟೈರ್ಸ್. ಈ ಟ್ಯೂಬ್ಲೆಸ್ ಟೈರ್ ಇದು. ಹಾ ಬೋತ್ ABS ಜೊತೆ ಹಾ ಎಷ್ಟಿದೆ ಗಾಡಿ ಪ್ರೈಸ್? ಆಲ್ಮೋಸ್ಟ್ 290 ಇಂದ 3 ಒಳಗೆ. ನಾರ್ಮಲ್ ಕ್ಲಾಸಿಕ್ ಎಷ್ಟಿದೆ? 280. ಹಂಗೆ ಒಂದು 10,000 ಡಿಫ್ರೆನ್ಸ್ ಟಾಪ್ ಅನ್ಗೆ. ಹೆಂಗಿದೆ ರೆಸ್ಪಾನ್ಸ್ ಗಾಡಿ? ನಾರ್ಮಲ್ ಕ್ಲಾಸಿಕ್ ಜಾಸ್ತಿ ಹೋಗುತ್ತೆ. ಜನ ಅದನ್ನ ಪ್ರಿಫರ್ ಮಾಡ್ತಾರೆ ಸ್ಟೇಟಸ್ಗೋಸ್ಕರ. ಸ್ವಲ್ಪ ಯಂಗ್ಸ್ಟರ್ಸ್ ಅದು ಪ್ರಿಫರ್ ಮಾಡ್ತಾರೆ. ಓದಿದ್ 10 ಅಂತಾರೆ, ಯಂಗ್ಸ್ಟರ್ಸ್ 10 ಅಂತಾರೆ. ನಂಗೆ ಡಿಫ್ರೆಂಟ್ ಆಗಿ ಕಾಣ್ತೀವಿ. ಯಾವ್ದ ಅಮೆರಿಕನ್ ಕ್ರೂಸರ್ ಬೇಕಾದ್ರೆ ಹೊಡೆಯೋದು. ಅಮೆರಿಕನ್ ಇದು ಫೇಮಸ್ ಹ್ಯಾಂಡಲ್ ಬಾರ್ ಇರೋದು. ಸ್ವಲ್ಪ ಸ್ಕೀಮ್ 90s ತರ ಇದೆ. ಸ್ಕೀಮ್ ಪೇಂಟ್ ಸ್ಕೀಮ್ 90s ಜಾವ ಬರ್ತದೆ. ಇದು ಆಲ್ಟರ್ನೇಟ್ ಬಜಾಜ್. ಈ ಟೈರ್ಸ್ ಎಷ್ಟಾಗುತ್ತೆ ರಿಪ್ಲೇಸ್ಮೆಂಟ್? ಈ ಕಸ್ಟಮರ್ ಉಜ್ಜೋದ ಟೈರ್ ರಿಪ್ಲೇಸ್ಮೆಂಟ್ ಎಷ್ಟಿರುತ್ತೆ? ಬೋರ್ಡ್ ಟೈರ್ ಆಯ್ತನ ಕೇಳಿದೆ. ಅದಕ್ಕೆ ಡಿಫ್ರೆಂಟ್ ಆಗ್ತದೆ ವೀಲ್ಸ್. ಅದಕ್ಕೆ ಇದೇನು ಆಚರಣೆ ಬರೀ ಶೋರೂಮಲ್ಲಿ ಸಿಗುತ್ತೆ ವೀಲ್ಸ್. ಇದೇನು ಆಚರಣೆ ಸಿಗುತ್ತೆ ರಿಪ್ಲೇಸ್ಮೆಂಟ್ ವೀಲ್ಸ್? ಆಚರಣೆ ಏನು ನೋಡಿಲ್ಲ ವೀಲ್ಸ್ ಅನ್ನೋದು. ಅದಕ್ಕೆ ಮಾರ್ಕೆಟ್ ಅಲ್ಲಿ ನಾರ್ಮಲ್ ನೋಡಿದೀನಿ ವೀಲ್ಸ್. ಟೈರ್ಸ್ ಬಟ್ ಇದೆ ಡಿಫ್ರೆಂಟ್ ಕಾಣಿಸುತ್ತೆ. ಕೊಡ್ತಾರೆ ಟೈರ್ಸ್. ಎಷ್ಟಿದೆ ಇದ್ರಲ್ಲಿ ಪೇಂಟ್ ಸ್ಕೀಮ್? ಇದು ಕಲರ್ಸ್ ಬರುತ್ತೆ. ಇದು ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಕಲರ್. ಸೀಟ್ ಚೇಂಜ್ ಆಗಿದೆ. ಅದಕ್ಕಿಂತ ಸೀಟ್ ಡಿಫ್ರೆಂಟ್ ಇದೆ ಅನ್ಬೋದು. ವೈಡರ್ ಸೀಟ್ ಇದೆ ಅನ್ಬೋದು. ರೇಸ್ ಸೀಟ್ ಸೇಮ್ ಇದೆಯಾ ಸೈಜ್ ಅಲ್ಲಿ? ರೇಸ್ ಸೀಟ್ ಸೇಮ್ ಇದೆ. ಸ್ವಲ್ಪ ವೈಟ್ ಮಾಡಿದಾರ. ಡಿಸೈನ್ ಎಲ್ಲ ಚೇಂಜ್. ಒಂದು ಸೀಟ್ ಕಂಫರ್ಟ್ ಮಾಡಿದ್ದಾರೆ. ಸಿಂಗಲ್ ಅಂತಾನೆ ಬಿಟ್ಟಿರೋದು. ಇದು ಬರೀ ಸಿಂಗಲ್ ಬರೋದು. ಅದು ಇದು 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 ಬರುತ್ತೆ. ಇದು ಮಾಮೂಲಿ ಆಪ್ಷನ್ ಅಲ್ಲ ಇದು. ಅಂದ್ರೆ ಕಸ್ಟಮರ್ ಹೋಗಾಗ ಬರೀ ಸಿಂಗಲ್ ಬರುತ್ತೆ. ಬಿಕಾಸ್ ಆಟೋ ಕಾರ್ ಸಿಂಗಲ್ ತೋರಿಸಿದ್ರು. ರೈಡ್ ಸಿಂಗಲ್ ತೋರಿಸಿದ್ರು ನಂಗೆ ಅವರು. ಅದಕ್ಕೆ ಕಮ್ಮಿ ಹಿಂಗೆ ಬರುತ್ತೆ ಪಿಕ್ಚರ್ ಅಂತ. ಪರ್ಫಾರ್ಮೆನ್ಸ್ ಸೇಮ್. ಪರ್ಫಾರ್ಮೆನ್ಸ್ ಏನು ಚೇಂಜ್ ಆಗಿಲ್ಲ, ಸೇಮ್ ಇರುತ್ತೆ. ಸೇಮ್ ಬರೀ ನೀವು ಹನ್ನೊಂದು ಬಾರಿ ಅಂದ್ರೆ ಸ್ಪೆಷಲ್ ಸ್ಕೀಮ್ ಅಂದ್ರೆ ವೈಡರ್ ಸೀಟ್ ಮತ್ತೆ ಗ್ರಾಬ್ ರೇಲ್. ಮತ್ತೆ ಇದೊಂದು ಹೊಸ ಫೀಚರ್ ಇದೆ. ಗುರೆಲ್ಲ ನೋಡ್ತಾ ಇದ್ವಿ. ಗುರೆಲ್ಲ ಇದಕ್ಕೆ ಹಾಕಿರ ಮತ್ತೆ ಎಕ್ಸಾಸ್ಟ್ ಸ್ಟೈಲ್ ಅಂದ್ರೆ ಎಕ್ಸಾಸ್ಟ್ ಚೇಂಜ್ ಆಗಿದೆ. ಎಕ್ಸಾಸ್ಟ್ ಡಿಫ್ರೆಂಟ್ ಇದೆ, ಸೇಮ್ ಇದೆ ಎಕ್ಸಾಸ್ಟ್. ಆಲ್ಮೋಸ್ಟ್ ಡಿಫ್ರೆಂಟ್ ಆಗುತ್ತೆ ಎಕ್ಸಾಸ್ಟ್ ಅನ್ಕೋತೀನಿ. ಸೌಂಡ್ ಚೇಂಜ್ ಆಗಿದೆ ಅನ್ಕೋತೀನಿ. ಸೌಂಡ್ ಅದು ಸ್ವಲ್ಪ ದುಕ್ ಸೌಂಡ್, ಸ್ವಲ್ಪ ಸ್ಪೋರ್ಟ್ಸ್ ಸೌಂಡ್ ಅನ್ಕೋತೀನಿ ಬರೋದು. ಅಂದ್ರೆ ಮೀಟರ್ 650 ಇದೆ ಹಾಕಿರ್ಬೇಕು ಅನ್ಕೋತೀನಿ. ಇದು 650 ಎಕ್ಸಾಸ್ಟ್ ಸೇಮ್ ಇದೆ. 650 ಎಕ್ಸಾಸ್ಟ್ ಇದೆ, ಸೇಮ್ ಎಕ್ಸಾಸ್ಟ್ ಇದೆ ಅನ್ಕೋತೀನಿ. ಕಂಪಾರಿಸನ್ ಮಾಡಿ ಎಕ್ಸಾಸ್ಟ್ ಸೇಮ್ ಕಾಸ್ಟ್ ಆಲ್ಮೋಸ್ಟ್. ಆತನೇ ಸೌಂಡ್ ಬರುತ್ತೆ ಆಲ್ಮೋಸ್ಟ್ ಅನ್ಕೋಣ. ಸ್ವಲ್ಪ ನಾವಿಲ್ಲಿ ಪಂಚಂಗಿ ರಾನ್ಫಿಶ್ ಅವ್ರಿಗೆ ಬಂದಿದ್ದೀವಿ. ಈ ಗಾಡಿ ಬಂದಿದೆ ರನೋವಿಗೆ ಬಂದಿದೆ. ಗಾಡಿ 280 ಆಗುತ್ತೆ ಅಂತ ಆನ್ ಜಾಬ್ ಪ್ರೈಸ್ ಇದೆ ಗಾಡಿಗೆ. ಅಂಡ್ ಫೀಚರ್ ಮುನ್ನೂರ ಅಪ್ಡೇಟ್ ಆಗಿದೆ ಗಾಡಿಗೆ ಕಂಪೇರ್ ಮಾಡಿದ್ರೆ ನೀವು ಶೋದಲ್ಲಿ ಬೋಟ್ ಸಿಗತ್ತೀಗ. ಇದು ಇನ್ನೊಂದು ಏನಂತಂದ್ರೆ ಇದು ಸ್ವಲ್ಪ ಅಲ್ಲಿ ಜಾಬ್ ನೋಡಿರ್ತೀರ 90s ಬೈಕ್ಸ್ ಅಲ್ಲಿ ಇದರ ರೆಟ್ರೋ ಸ್ಟೈಲ್ಸ್ ಪೇಂಟ್ ಸ್ಕೀಮ್ ಟೈರ್ಸ್ ಕೊಟ್ಟೆ ನೋಡಿರ್ತೀರ 90s ಲುಕ್ 80s 90s ಬೈಕ್ಸ್ ಅಲ್ಲಿ. ಅದೇ ಥಿಂಗ್ ಆತ ಕಸ್ಟಮರ್ ಟಾರ್ಗೆಟ್ ಮಾಡಕ್ಕೆ ಅಂತ ರಾಯಲ್ ಎನ್ಫೀಲ್ಡ್ ಬಿಟ್ಟಿದ್ದಾರೆ ಈಗ. ವಿತ್ ಹತ್ತಿರದಲ್ಲಿ ಟೈರ್ಸ್ ಕೊಟ್ಟಿದ್ದಾರೆ. ಈಗ ಗೊತ್ತಿಲ್ಲ ಆಚೆ ಸಿಗತ್ತಾ ಇನ್ನು ಬರೀ ಶೋರೂಮ್ ಸಿಗತ್ತೆ ಅದನ್ನು ಕನ್ಫರ್ಮ್ ಹಾಕೋಬೇಕು ನಾವೇನು ವೆಹಿಕಲ್. ಬಟ್ ಪೇಂಟ್ ತಗೊಂಡ ಟೈರ್ಸ್ ಆ ಬ್ಲಾಕ್ ವೈಟ್ ಕಲರ್ ಟೈರ್ ರೆಟ್ರೋ ಸ್ಟೈಲ್ ಬರುತ್ತೆ.
और पेंस नाम डिफरेंट ನಾರ್ಮಲ್ ಕ್ಲಾಸ್ ಈ ತರ ಬದಲಿಲ್ಲ ಪೇನ್ಸ್ಗೆ ಡಿಫ್ರೆಂಟ್ ಇದೆ ಪೇನ್ಸ್ಗೆ ಅದೇ ಹೊಸ ಹ್ಯಾಂಡಲ್ ಬಾರ್ ಇದೆ ಸ್ವಲ್ಪ ಯಾರು ಅನ್ಸುತ್ತೆ ಇವ್ರಿಗೂ ತವಾಗ ಸ್ವಲ್ಪ ಅಭ್ಯಾಸ ಆಗ್ಬೇಕಾಗುತ್ತೆ ಕೆಲವರಲ್ಲಿ ಎದಾಗಬೇಕಾಗ ಬಂದಿಲ್ಲ ಅಂತ ಬೇಕಾದ್ರೆ ಮಾರ್ಕೆಟಲ್ಲಿ ಸದ್ಯಕ್ಕೆ ಈಗ ಒಂದೇ ಬೇಕಿಲ್ಲ ಅದೀಗ ಇದು ಮೋಸ್ಟ್ಲಿ ಸ್ವಲ್ಪ ಕಂಪೇರ್ ಅಭ್ಯಾಸ ಆಗಬೇಕಾದ್ರೆ ಲಾಂಗ್ ಬೇಸಿ ಬೈಕ್ ಲಾಂಗ್ ರೇಸ್ ಯೂಸ್ ಆಗೋದು ಜಾಸ್ತಿ ದೂರ ಹೋಗ್ತಾರೆ ಸಿಗಲ್ಲಿ ಕಷ್ಟ ಹೋಗ್ತಾರೆ ಈಗ ಪೊಸಿಷನ್ ಹ್ಯಾಂಡಲ್ ಪೊಸಿಷನ್ ಡಿಫ್ರೆಂಟ್ ಇದೆ ಕಂಪ್ಲೀಟ್ ನಾನ್ ಅನಿಸ್ತಿ ಕಂಪೇರ್ ಮಾಡಿದ್ರೆ ನನಗೆ ಪೇನ್ಸ್ಗೆ ಇಷ್ಟ ಆಯಿತು ಬಟ್ ಈಗ ಸ್ವಲ್ಪ ಅಭ್ಯಾಸ ಯಾರ ತೊಂದರೆ ತಪ್ಪು ಇದು ಅಭ್ಯಾಸ ಆದಾಗ ಅನ್ಕೊತೀನಿ ಹ್ಯಾಂಡಲ್ ಬಾರ್ ಬಿಟ್ಟು ಹ್ಯಾಂಡಲ್ ಬಾರ್ ಹೊಸದಪ್ಪ ಪ್ಲಸ್ ನಾರ್ಮಲ್ ಹ್ಯಾಂಡಲ್ ಇಷ್ಟು ಬರುತ್ತೆ ಇಷ್ಟು ಬರುತ್ತೆ ಸ್ಟೀಲ್ ಹ್ಯಾಂಡಲ್ ನೋಡಿ ಇದು ಬಿಟ್ಟು ಹೈಟ್ ಇದೆ ಅಲ್ಲಿ ಆ್ಯಂಡ್ ಮಿಕ್ಕಿನೆಲ್ಲ ನಾರ್ಮಲ್ ಕೆಲಸ ಥರ ಏನಿದೆ ಅಂತೆ GPS ಸಿಸ್ಟಮು ಮತ್ತು ಹ್ಯಾಂಡ್ಲಾಗ್ ಮೀಟರು ಫ್ಯೂಯಲ್ ಎಲ್ಲ ನಾರ್ಮಲ್ ಕೆಲಸ ಥರನೇ ಟೋಟಲ್ 24 ಇತ್ತು ಹಂಗೆ ಇದೆ 23 ಎಡಿಷನ್ ಬಿಡ್ತಾರೆ ಮಾರ್ಕೆಟಲ್ಲಿ ಆ್ಯಂಡ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೀಟ್ ಸ್ವಲ್ಪ ವೈಡ್ ಆಗಿ ಕಂಪೇರ್ ಸಿಗ್ತದೆ ಅಂತ ಅಂದರೆ ಸ್ವಲ್ಪ ಮೀಟರ್ ಸ್ಟೇಫಿಟಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಕಂಪೇರ್ ಇರುತ್ತೆ ಸೀಟ್ ಅನ್ಕೊಳ್ಳೋಣ ಸೀಟ್ ಅದಕ್ಕೆ ಅವನು ಹೌದು ಬೋನ್ ಎಡಿಷನ್ ಅಂತ ಅವರೇ ಸ್ಟ್ಯಾಂಪ್ ಹಾಕ್ಬಿಟ್ಟಿದ್ದಾರೆ ಸೀಟ್ಸ್ ಮೇಲೆ ಇತ್ತು ಆ್ಯಂಡ್ ನಿಮ್ಗೆ ಸ್ಪೋರ್ಟಿಂಗ್ ಲುಕ್ ಬೇಕು ಕ್ಲಾಸ್ ಅಲ್ಲಿ ಸ್ಪೋರ್ಟ್ ಲುಕ್ ಬೇಕಂದ್ರೆ ನೀವು ಇದನ್ನೊಳಗೆ ಗ್ರಾಬಲ್ ಇದೆ ಸ್ಪೋರ್ಟ್ಸ್ ಪೆಟ್ಟದ ಗ್ರಾಬಲ್ ಕೊಟ್ಟಿದ್ದಾರೆ ಕಾಲ್ಪನಿ ಇದೇ ಹೋಗಿ ತಗೊಂಡು ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ ಗ್ರಾಬಲ್ ಕೊಟ್ಟಿದೆ ನಾವು ಎಲ್ಲ ರಾಜ್ಯದಲ್ಲಿ ನಿಮ್ಗೆ ಈ ತರ ಬರುತ್ತೆ ಇಲ್ಲ ಈ ತರ ಲುಕ್ ಬರುತ್ತೆ ಇಲ್ಲಾಂದ್ರೆ ಆ ತರ ಲುಕ್ ಬರುತ್ತೆ ಗ್ರಾಬಲ್ ಬಟ್ ಆಫ್ಟರ್ ಸೆಗ್ಮೆಂಟ್ ಸ್ಪೋರ್ಟ್ಸ್ ಪೆಟ್ಟದ ಕ್ಲಾಸ್ಗಳು ಕೊಟ್ಟಿದ್ದಾರೆ ಸೇಫ್ಟಿ ಅಂಡ್ ಇದು ಬೋರ್ಡ್ಲೆಸ್ ಸೇಫ್ಟಿ ಗಾಡಿ 4 ಅನ್ಕೋತೀನಿ 455 ಫಾರ್ ಬೈಕ್ ಇದು ಈಗೇನೇ ಸರಿ ಕೊಡ್ತೀನಿ ಅಂತಾರೆ ಬಟ್ ಯೂಶಲ್ ABS ಇದೆ ಅಂತೆ ಗಾಡಿ ಅಂಡ್ ನೀವು ನಾನು ಏನಾದ್ರು ರೇನಿಸನ್ ಓಡಿಸುವಾಗ ಮಳೆ ಬಂದಾಗ ಇದು ಹೆಚ್ಎಟ್ ಅನ್ಕೋತೀನಿ ರೈಡರ್ ಮತ್ತೆ ಪಿಲನ್ ಐಟಮ್ ಇದೇನು ಕ್ರಾಶ್ ಕಾರ್ಡ್ ಇಲ್ಲ ಬೇರೆ ಬುಲೆಟ್ ಕ್ರಾಶ್ ಕಾರ್ಡ್ ಇಲ್ಲಿ ತನಕ ಕ್ರಾಶ್ ಕಾರ್ಡು ಇದಕ್ಕಿಲ್ಲ ಬಟ್ ಅನ್ಕೋತೀನಿ ಮಳೆ ಬಂದಾಗ ಹೆಚ್ಎಟ್ ನೀರು ಹೆಚ್ಎಟ್ ಅನ್ಕೋತೀನಿ ಮನೆ ಬಂದಾಗ ಹೆಚ್ಎಟ್ ನೀರು ಸೊ ಇದೇನು ಗ್ಯಾಪ್ ಇಲ್ಲ ಕ್ರಾಶರೇ ಇಲ್ಲ ಇಲ್ಲಿ ಸಪೋರ್ಟ್ ಮಾಡೋಕ್ಕಿಲ್ಲ ಅನ್ಕೋತೀನಿ ಅದು ಅಷ್ಟೇ ಬರೀ ಜಾಸ್ತಿ ಇದು ಹೈವೇಲಿ ಓಡಿಸ್ಬೇಕು ಈಗ ಹೈವೇಲಿ ಚೆನ್ನಾಗಿ ಅನ್ಸುತ್ತೆ ಗಾಡಿ ಓಡಿಸುವಾಗ ಇದು ತುಂಬಾ ಹೆವಿ ಬೇಕು 180 ಡೇಸ್ ಬರುತ್ತೆ ಡೆಲಿವರಿ 180 ಡೇಸ್ ಇದೆ ಬೈಕ್ ಇದು ಕ್ಲಾಸಿಕ್ ಬರುತ್ತೆ ಎಕ್ಸಾಸ್ಟ್ ಮೀಟರ್ ತಿರುಗ್ತಿರ್ತಾರೆ ಎಕ್ಸಾಸ್ಟ್ ಸ್ವಲ್ಪ ಐಡೆಂಟಿಕಲ್ ಬರುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಇದು ಹಂಗೆ ಎಕ್ಸಾಸ್ಟ್ ಡಿಫ್ರೆಂಟ್ ಸ್ಪೋರ್ಟ್ ಎಕ್ಸಾಸ್ಟ್ ಬರುತ್ತೆ ಅಂತ ಅಲ್ಲಿ ABS ಎಲ್ಲ ಬರುತ್ತೆ ಅಂತ ಅಂಡ್ ಈ ತರ ಡಾನ್ ಕ್ಲಾಸಿಕ್ 350 ಅಂತ ಇದು ಸುಮಾರು ಕಲರ್ಸ್ ಇದೆ ಅಂತ ಈ ಗಾಡಿಯಲ್ಲಿ ಅಂಡ್ ಈ ಗಾಡಿ 2.8 ಆಗುತ್ತೆ ಆನ್ ಪ್ರೈಸ್ ಅಂತ ಅಂಡ್ ನೀವು ಕ್ಲಾಸಿಕ್ 350 ತಗೊಂಡ್ರೆ 2.9 ಅಂತ ಹಾಕುತ್ತೆ ನಿಮ್ಗೆ ಬುಲೆಟ್ ಎಲ್ಲ 2 ಆಪ್ಷನ್ ಬರುತ್ತೆ ಕ್ಲಾಸಿಕ್ 350 ಗಾನ್ ಏಜನ್ ಬೇಕಿಲ್ಲ ಇನ್ನೊಂದು ನಾರ್ಮಲ್ ಆಲ್ ಒಂದು ಇದೆ ರೀಸೆಂಟ್ ಬೋಟ್ ನಿಮಗೆ ಬುಲೆಟ್ ಎಲ್ಲ ಸಿಗುತ್ತೆ ಗಾಡಿ ಅದು ಆನ್ ಪ್ರೈಸ್ ಅಲ್ಲಿ ಸಿಗುತ್ತೆ ಬುಲೆಟ್ ಅಂಡ್ ಏರಿಯಾ ಫೀಚರ್ಸ್ ಈ ಗಾಡಿ ಬಗ್ಗೆ ಇದೆ ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಡಿಟ್ಟೋ ನಾವು ನಾಮಕಲ್ ಇದೆ ಕ್ಲಾಸಿಕ್ ಸೈಡ್ ಅಂಡ್ ಪರ್ಫಾರ್ಮೆನ್ಸ್ ಬೈದಲ್ಲಿ ಅಂಡ್ ನೀವೇನೇ ಬರಬೇಕಂದ್ರೆ ನೀವು ರಾಯಲ್ ಫೀಲ್ಡ್ ಬಂಚಗಳಲ್ಲಿ ಏನಿದೆ ಸೆಕೆಂಡ್ ಸೈಡ್ ಬಂಚಲ್ಲಿ ಕತ್ರಗೋಪ್ಲೆ ಶೋರೂಮ್ ಇದೆ ಅಲ್ಲಿ ಡಿಸ್ಪ್ಲೇ ಇದ್ದಾರೆ ಗೋನೇಜ್ ಇದೆ ನೀವು ಬಂದು ನೋಡ್ಬಿಟ್ಟು ನೀವು ಗಾಡಿ ತೊಗೊಳಕ್ಕಾದ್ರೆ ಹಸು ವಿಡಿಯೋಗೆ ಅಂಡ್ ಬರುತ್ತೆ ಅಲ್ಲೇ ತಿಂತಿದ್ದಾನೆ ಇದೆ ಕ್ಲಾಸಿಕ್ ಎಫ್ಪಿಟಿ ಅನ್ಬಿಟ್ಟು ಅಲ್ಲೇ 90s ಕ್ಲಾಸಿಕ್ ಎಫ್ಪಿಟಿ ತಾನೇ ಅಲ್ಲೇ ಕೊಟ್ಟಿದ್ದಾರೆ ಅದೇ ಹೌದು ಮತ್ತೆ ಬರೀ ನಾರ್ಮಲ್ ಅಸ್ಟಿಕಲ್ ಚಾನಲ್ ಪಬ್ಲಿಕ್ ಹ್ಯಾಂಡಲ್ ಚೇಂಜ್ ಆಗಿದೆ ಪ್ರೆಸಿಂಗ್ ಚಾನಲ್ ಸ್ಕೀಮ್ ಪರಿವರ್ತನೆ ಹೊಸ ವಿಂಡೋ ಟೈಸ್ ವಿಂಡೋಸ್ ಟೈಸ್ ಇದೆ ಅಂತ ಮತ್ತೆ ವೈಡರ್ ಸೀಟ್ಸ್ ಇದೆ ಅಂತ ಮತ್ತೆ ವೇರ್ ಇದ್ರ ಬರುತ್ತೆ ಗ್ರಾಬಲ್ ಬರುತ್ತೆ ಎಷ್ಟೇ ಚೇಂಜಸ್ ಆಗಿದೆ ಗಾಡಿ ಬಿಟ್ಟರೆ ನಾಮದಿ ಹೋಗ್ತಿದ್ದೇನೆ ಕ್ಲಾಸ್ ನಾನು ಲೀವ್ ಮಾಡಿದ್ದೀನಿ ಇಲ್ಲೇ ಲೀವ್ ಮಾಡಿದ್ದೆ ಲಾಸ್ಟ್ ಟೈಮ್ ಇದು 24 ಯೂವ್ ಮಾಡ್ತಾ ಇದ್ದೀನಿ ಗಾಡಿ ಇದು ಕಾನ್ ಎಡಿಷನ್ ಈ ವಿಡಿಯೋ ಥ್ಯಾಂಕ್ ಯು ಬಾಯ್